ಸ್ನೇಹಿತರೆ, ಡಿಸೆಂಬರ್ 28ಕ್ಕೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಗಮನವಿಟ್ಟುಕೊಳ್ಳಬೇಕಾದಂಥ ಕೆಲವೊಂದಿಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಏನಪ್ಪ ಅಂತಂದರೆ, ಪರೀಕ್ಷೆ ನಡೀತಕ್ಕಂಥದ್ದು ಮಧ್ಯಾಹ್ನ 3ರಿಂದ 5 ಗಂಟೆ ಒಳಗಡೆ ನಡೆಯುತ್ತೆ. ಮಧ್ಯಾಹ್ನ 3ರಿಂದ 5 ಗಂಟೆ ಒಳಗಡೆ. ಸೊ ಕನ್ನಡ ಭಾಷಾ ಅಧ್ಯಾಯ ಇರುತ್ತೆ. ಸೊ ಮತ್ತೇನಪ್ಪ ಅಂದರೆ ಈಸಿ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ 100 ಅಂಕಗಳಿರ್ತವೆ ಮತ್ತು 100 ಪ್ರಶ್ನೆಗಳು ಇರುತ್ತವೆ. OMR ಮಾದರಿಯಲ್ಲಿ ಅದನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಟೋಟಲ್ ಇದರೊಳಗಡೆ ನಿಮಗೆ ಏನು ಗಮನದಲ್ಲಿ ಇಟ್ಕೊಳ್ಬೇಕಂತ ಅಂದರೆ, ಈ ಒಂದು ಬೆಲ್ಗಳ ಮೇಲೆ ಗಮನವನ್ನು ವಹಿಸಬೇಕಾಗತ್ತೆ. ಅಂದರೆ ಈ ರೀತಿಯಾಗಿ ಮಧ್ಯಾಹ್ನ 2:30ಕ್ಕೆ ಮೊದಲನೇ ಬೆಲ್ ಆಗುತ್ತೆ ಸ್ನೇಹಿತರೆ. ಸೊ ಮಧ್ಯಾಹ್ನ 2:30ಕ್ಕೆ ಮೊದಲನೇ ಬೆಲ್ ಆದಾಗ ನೀವೇನಪ್ಪ ಅಂದರೆ ಎಕ್ಸಾಮಿನೇಷನ್ ಒಳಗಡೆ ಹೋಗಿರಬೇಕು. ಸೊ ಎಕ್ಸಾಮಿನೇಷನ್ ಒಳಗಡೆ ಹೋದಾದಮೇಲೆ ಕೊಠಡಿಯ ಮೇಲ್ವಿಚಾರಕರು ಅಂದರೆ ಇನ್ವಿಜಿಲೇಟರ್ ಏನಿದಾರಲ್ಲ, ನಿಮ್ಮ ಹಾಲ್ ಟಿಕೆಟ್ ಮತ್ತು ಅದು ನಿಮ್ಮ ಐಡೆಂಟಿಟಿ ಪ್ರೂಫನ್ನು ಎರಡೂ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ನಿಮಗೆ ಅಲ್ಲಿ OMR ಸೀಟನ್ನು ಕೊಡ್ತಾರೆ ಫಿಲ್ ಮಾಡೋದಕ್ಕೆ. ಸೊ ಅದನ್ನು ನೀವು ತಪ್ಪದೇ ಸರಿಯಾಗಿ ಫಿಲ್ ಮಾಡಬೇಕಾಗುತ್ತೆ OMR ಸೀಟನ್ನು. ಅದಾದಮೇಲೆ 2:45ಕ್ಕೆ ಎರಡನೇ ಬೆಲ್ ಆಗುತ್ತೆ. ಸೊ ಎರಡನೇ ಬೆಲ್ ಆಗುತ್ತೆ. ಎರಡನೇ ಬೆಲ್ ಆದ ನಂತರ ಮುಖ್ಯ ಪರೀಕ್ಷಾದ ಪ್ರಶ್ನೆ ಪತ್ರಿಕಾ ಪಾಲಕರು ಸೀಲ್ ಮಾಡಿರೋ ಪ್ರಶ್ನೆ ಲಕೋಟಿಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ಅವರು ತಂದು ಕೊಡ್ತಾರೆ. ಅಂದರೆ ಈ ಒಂದು ಸೀಲ್ ಆಗಿರ್ತಕ್ಕಂಥನೇ ಅದನ್ನು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ನೋಡಿಕೊಡ್ರಿ. ಕ್ವಶನ್ ಪೇಪರ್ಗಳು ಸೀಲ್ ಆಗಿರಬೇಕು. ಸೊ ಆ ರೀತಿಯಾಗಿ ಸೀಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಸೊ ಏನಪ್ಪ ಅಂದರೆ ಅವುಗಳನ್ನ ಕೊಠಡಿಯ ಇನ್ವಿಜಿಲೇಟರ್ಗೆ ತಂದು ಕೊಡ್ತಾರೆ 2:45ಕ್ಕೆ ಎರಡನೇ ಬೆಲ್ ಆದ ನಂತರ. ಸೊ ಮತ್ತು ಅದನ್ನು ಸೀಲ್ ನೋಡಿಕೊಂಡು 5 ಜನರದ್ದು ಸಿಗ್ನೇಚರ್ ಕೂಡ ಮಾಡಿಸಿ ಅವರೇನಪ್ಪ ಅಂತಂದರೆ ಓಪನ್ ಮಾಡ್ತಾರೆ. ಸೊ ಓಪನ್ ಮಾಡಾದಮೇಲೆ 3ನೇ ಬೆಲ್ ಆಗುತ್ತೆ. 3ನೇ ಬೆಲ್ ಯಾವಾಗ ಆಗುತ್ತೆ? 3 ಗಂಟೆಗೆ ಆಗುತ್ತೆ. ಸೊ ಅಭ್ಯರ್ಥಿಗಳು OMR ಪತ್ರಿಕೆಯನ್ನು ಉತ್ತರಿಸಲು ಅವಕಾಶ. ಅಂದರೆ ಇವಾಗ ಏನು 2:45ಕ್ಕೆ ಎರಡನೇ ಬೆಲ್ ಆಗಿರ್ತೈತಲ್ಲ, ಸೊ ಆವಾಗಲೇ ನಿಮ್ಮೆಲ್ಲ ಸಹಿ ಮಾಡ್ಕೊಂಡು ನಿಮ್ಮ ಕಡೆ ಕ್ವಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಬಟ್ ನೀವೇನಪ್ಪ ಅಂದರೆ ಓಪನ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಸೀಲ್ ಆಗಿದೆ ಅಥವಾ ನಿಮ್ಗೆ ಕರೆಕ್ಟಾಗಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಿದೆಯಲ್ಲ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 3 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ 3 ಗಂಟೆಗೆ 3ನೇ ಬೆಲ್ ಆದಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ 4 ಗಂಟೆಗೆ 4ನೇ ಬೆಲ್ ಆಗುತ್ತೆ. ಇದು ಮೊದಲನೇ ಎಚ್ಚರಿಕೆ. 4 ಗಂಟೆಗೆ ಏನಾಗುತ್ತೆ? ಮೊದಲನೇ ಎಚ್ಚರಿಕೆ ಕೊಡ್ತಾರೆ. ಇನ್ನು ಏನಪ್ಪ ಅಂದರೆ ಟೈಮ್ ಇದೆ ಅಂತ. ಸೊ ಅದಾದಮೇಲೆ 5ನೇ ಬೆಲ್ ಆಗುತ್ತೆ 4:15ಗೆ. ಇದು ಎರಡನೇ ಎಚ್ಚರಿಕೆ. ಸೊ ಎರಡನೇ ಎಚ್ಚರಿಕೆ 4:15ಗೆ ಆಗುತ್ತೆ. ಇನ್ನು 6ನೇ ಬೆಲ್ ಏನಾಗುತ್ತೆ? 4:55ಕ್ಕೆ. ಇದು ಕೊನೆಯ ಎಚ್ಚರಿಕೆ ಬೆಲ್ ಆಗಿರುತ್ತೆ. ಅಂದರೆ 4:55ಕ್ಕಿಂತ 5 ನಿಮಿಷ ಇರುತ್ತಲ್ಲ, ಸೊ ಹಾಗಾಗಿ ಕೊನೆಯ ಬೆಲ್ಲನ್ನು ಮಾಡಿ ನೆಕ್ಸ್ಟ್ 5 ಗಂಟೆಗೆ ಕೊನೆಯ ಬೆಲ್ ಮಾಡಿ. ಸೊ ಅವಾಗ ನಿಮ್ಮ ಏನು ಆನ್ಸರ್ ಶೀಟ್ ಇರುತ್ತಲ್ಲ OMRನ ಅವರು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಸೊ ನಿಮ್ಮ ಹಾಲ್ ಟಿಕೆಟನ್ನು ಯಾರು ಮರಿಲಿಕ್ಕೆ ಹೋಗ್ಬೇಡ್ರಿ. ಕ್ವಶನ್ ಪೇಪರ್ ತುಂಬ ಈಸಿಯಾಗಿ ಬಂದಿರುತ್ತೆ. ಸೊ ಈ ಎಕ್ಸಾಮ್ನ ಆಲ್ರೆಡಿ ತುಂಬ ಜನ ಪಾಸ್ ಆಗಿದ್ದಾರೆ. ಸೊ ಯಾರು ಪಾಸ್ ಆಗಿಲ್ಲ ಸೊ ಅವ್ರಿಗಿದು ಅನ್ವಯಿಸುತ್ತೆ. ಸೊ ಕೇರ್ಫುಲ್ಲಾಗಿ ಎಕ್ಸಾಮ್ಗೆ ಹೋಗಿ ಡಿಸೆಂಬರ್ 29ಕ್ಕೆ. ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್.